ಸುದ್ದಿ ಮನೆ ವೀಕ್ಷಕರಿಗೆ ಸ್ವಾಗತ. ದೇವಲೋಕ ಸೃಷ್ಟಿ ಮಾಡಿದ ತೆಲಗರಹಳ್ಳಿ ಗ್ರಾಮಸ್ಥರು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ 16ನೇ ವರ್ಷದ ಕರಗ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅರ್ಚಕರಾದ ಕಾಕಪ್ಪನವರ ಮಗ ಮುನಿರಾಜು ದ್ರೌಪದಮ್ಮ ದೇವಿ ಕರಗವನ್ನ ಹೊತ್ತು ಮಂಗಳವಾದ್ಯಕ್ಕೆ ಕುಣಿತ ಹಾಕಿ ಭಕ್ತರ ಗಮನ ಸೆಳೆದರು. ತೆಲಗರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆದ ಕರಗ ಮಹೋತ್ಸವವನ್ನು ವೈನಿ ಕುಲಸ್ಥರು ಬಹಳ ಶ್ರದ್ಧೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಮೊದಲ ದಿನ ಕುಡಿಮರ ಕಟ್ಟುವ ಮೂಲಕ ಶುರುವಾದರೆ, ಎರಡನೇ ದಿನ ದ್ರೌಪದಮ್ಮ ದೇವಿ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಮಾಡಿ ಅಲಂಕಾರ ಪ್ರಸಾದ ವಿನಿಯೋಗ ಮಾಡುತ್ತಾರೆ. ಇನ್ನು ಮೂರನೇ ದಿನ ದೀಪೋತ್ಸವ, ಕಲ್ಯಾಣೋತ್ಸವ ಮಾಡಿದರೆ ಒಂದು ಕಡೆ ದ್ರೌಪದಮ್ಮ ಕರಗದಮ್ಮ ಸಂಚರಿಸುವ ರಾಜಬೀದಿಗಳನ್ನು ಶುದ್ಧ ಮಾಡಲು ಬರುವ ಪೋತರಾಜನ ಆರ್ಭಟಕ್ಕೆ ಗ್ರಾಮಸ್ಥರು ಸುಸ್ತು. ಇನ್ನು 2 ಗಂಟೆಗೆ ಬರುವ ಹಸಿ ಕರಗದ ದರ್ಶನ ಪಡೆಯಲು ಭಕ್ತರು ಕಾತುರದಿಂದ ದೀಪಗಳನ್ನು ಮಾಡಿಕೊಂಡು ಕಾಯುತ್ತಾರೆ. ದೇವಿಯ ದರ್ಶನ ಮಾಡಿಕೊಂಡ ದೇವರಿಗೆ ಆರತಿ ಎತ್ತುವ ಮೂಲಕ ಪ್ರಸಾದ ವಿತರಣೆ ಮಾಡುತ್ತಾರೆ. ಇನ್ನು 4ನೇ ದಿನವೂ ಸಹ ದ್ರೌಪದಮ್ಮ ದೇವಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರ ಮಾಡ್ತಾರೆ. ಹಾಗೂ 5ನೇ ದಿನ ರಾತ್ರಿ 3:30ಕ್ಕೆ ಸರಿಯಾಗಿ ದ್ರೌಪದಮ್ಮ ಕರಗ ಬರುವ ತನಕ ಭಕ್ತರಿಗೆ ಮನರಂಜಿಸಲು ಸಂಗೀತ ಕಚೇರಿ ಏರ್ಪಡಿಸಿ ಅನೇಕ ದೇವತೆಗಳ ರೂಪ ಧರಿಸಿ ನೃತ್ಯ ಮಾಡುವುದರ ಮೂಲಕ ಭಕ್ತರ ಗಮನವನ್ನು ಸೆಳೆಯುತ್ತಾರೆ. ಇನ್ನು ದೇವಾಲಯದಲ್ಲಿ ತಾಯಿಯನ್ನ ಹೊತ್ತು ಮೆರೆಸುವ ಮಂಗಳವಾದ್ಯದೊಂದಿಗೆ ಹೊಳೆ ಪೂಜೆ ಮಾಡಿ ದೇವಾಲಯದಲ್ಲಿ ಅರ್ಚಕರಾದ ಮುನಿರಾಜು ಗ್ರಾಮದ ಹಿರಿಯರೆಲ್ಲರ ಆಶೀರ್ವಾದ ಪಡೆದು ಒಳ್ಳೆಯ ಗಡಿಗೆಯಲ್ಲಿ ದ್ರೌಪದಮ್ಮ ದೇವಿ ಹೂವಿನ ಕರಗವನ್ನ ಹೊತ್ತ ಅರ್ಚಕರಾದ ಮುನಿರಾಜು ನೆಲದ ಮೇಲೆ ಕುಳಿತು ನಡೆದುಕೊಂಡು ಬರುವ ದೃಶ್ಯವನ್ನ ನೋಡಲು ಮೈಚುಮ್ಮೆನಿಸುತ್ತದೆ. ಈ ಕ್ಷಣವನ್ನು ನೋಡಲು ಸಾವಿರಾರು ಭಕ್ತರು ಕಾತುರದಿಂದ ಕಾಯುತ್ತಿರುತ್ತಾರೆ. ಇನ್ನು ಕರಗ ದೇವಿಯನ್ನು ಹೊತ್ತು ದೇವಾಲಯದ ಬಾಗಿಲು ತೆಗೆಯುವಾಗಂತೂ ವೀರ ಮಕ್ಕಳು ಚೂಪಾದ ಕತ್ತಿಗಳಿಂದ ಡಿಕ್ 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 ಡಿ ಗೋವಿಂದ 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 ಎಂದು ಕೂಗುತ್ತಾ ದೇವಿಯನ್ನ ದೇವಾಲಯದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಿ ದೇವಾಲಯದ ಮುಂದೆ ಅಗ್ನಿಕೊಂಡದಲ್ಲಿ ಪ್ರವೇಶ ಮಾಡಿ ದೇವಾಲಯದ ಮುಂದೆ ದೇವಿಯ ವೀಕ್ಷಣೆ ಮಾಡಲು ಕಾಯುವ ಸಾವಿರಾರು ಭಕ್ತರಿಗೆ ದರ್ಶನ ನೀಡಿ ಗ್ರಾಮದ ರಾಜಬೀದಿಗಳಲ್ಲಿ ಬರುತ್ತಾಳೆ. ಗ್ರಾಮಸ್ಥರಿಂದ ಗ್ರಾಮದ ಮಧ್ಯಭಾಗದಲ್ಲಿ 10 ಮುತ್ತಿನ ಪಲ್ಲಕ್ಕಿ ಕಟ್ಟಿ ಗ್ರಾಮ ದೇವತೆಗಳನ್ನು ಪೂಜಿಸಲು ಸಿದ್ಧತೆ ಮಾಡಿರುವ ಸ್ಥಳಕ್ಕೆ ಬಂದು ಎಲ್ಲ ಗ್ರಾಮ ದೇವತೆಗಳ ಮುಂದೆ ಖುಷಿಯಿಂದ ನೃತ್ಯ ಮಾಡಿದರೆ ಗ್ರಾಮದ ಜನರನ್ನ ಸೌಖ್ಯವಾಗಿ ಮಳೆ ಬೆಳೆಯಾಗಿ ಗ್ರಾಮಕ್ಕೆ ಯಾವುದೇ ಅಹಿತಕರ ಘಟನೆಗಳು ಆಗುವುದಿಲ್ಲ ಎಂಬುದು ಜನರ ನಂಬಿಕೆ. ಕರಗದಮ್ಮ ಗ್ರಾಮ ಸಂಚಾರಕ್ಕೆ ಹೊರಟರೆ ಸುಮಂಗಲಿಯರು ಎಲ್ಲ ತಮ್ಮ ತಮ್ಮ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ, ಹೂವಿನ ರಂಗೋಲಿ ಬಿಡಿಸಿ ಬೀದಿಯುದ್ದಕ್ಕೂ ದೇವರ ತೀರ್ಥ ಹಾಗೂ ಗೋಮೂತ್ರ ಹಾಕಿ ಶುದ್ಧ ಮಾಡುತ್ತಾರೆ. ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳ ಮುಂದೆ ನೃತ್ಯ ಮಾಡಿ ದರ್ಶನ ಕೊಟ್ಟು ಸಾಗುತ್ತಾಳೆ. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು, ಕುಲಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆದಿರುತ್ತಾರೆ.
ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಸೇವಾ ಸಮಿತಿಯ ಟ್ರಸ್ಟ್ ವತಿಯಿಂದ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಸುಸ್ವಾಗತ ಕೋರುತ್ತಿದ್ದೇನೆ. ಹಾಗೂ ಇವತ್ತು 5ನೇ ದಿನದ ಕಾರ್ಯಕ್ರಮದ ಹೂವಿನ ಕರಗ ಮಹೋತ್ಸವ ನಡೆಯುತ್ತಿದೆ. ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ವೀಕ್ಷಣೆ ಮಾಡಲಿ ಎಂದು ನಾನು ಹಾರೈಸುತ್ತಿದ್ದೇನೆ. ಮತ್ತು ಈ ವರ್ಷದ 16ನೇ ವರ್ಷದ ಕಾರ್ಯಕ್ರಮ ಸುಭಿಕ್ಷವಾಗಿ ನಡೆದಿದೆ. ಕಡೆಯ ದಿನವಾದ ಇವತ್ತು 2 ಗಂಟೆಗೆ ಹೂವಿನ ಕರಗ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ಕೋರಿಕೊಳ್ಳುತ್ತಿದ್ದೇನೆ. ಆನೇಕಲ್ ತಾಲೂಕಿನ ತೆಲಗರಹಳ್ಳಿ ಗ್ರಾಮದಲ್ಲಿ ಕಳೆದ 16ನೇ ವರ್ಷ ಅನಿಸುತ್ತೆ. ಕಳೆದ 16 ವರ್ಷಗಳಿಂದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗದ ಶಕ್ತಿ ಉತ್ಸವವನ್ನು ಭಾಳಷ್ಟು ಶ್ರದ್ಧಾಭಕ್ತಿಗಳಿಂದ, ವಿಶೇಷವಾಗಿ ಊರಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಕುಲಸ್ಥರು, ಜನಾಂಗದವರೆಲ್ಲರೂ ಸೇರಿ ಒಟ್ಟಿಗೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ನಡೀಲಿ. ನಮ್ಮ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ, ನಮ್ಮ ಹಿಂದುತ್ವದ ಬುನಾದಿ ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋ ಇದರಲ್ಲಿ ಇಂಥ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹೆಚ್ಚು ಯಶಸ್ವಿಯಾಗಿ ನಡೆಸ್ಕೊಂಡಿರ್ತಕ್ಕಂಥ ಎಲ್ಲ ತೆಲಗರಹಳ್ಳಿ ಗ್ರಾಮಸ್ಥರಿಗೆ ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ತಾಲೂಕಿನ ತೆಲಗರಹಳ್ಳಿ ಗ್ರಾಮದಲ್ಲಿ ದ್ರೌಪದಮ್ಮ ಧರ್ಮರಾಯ ಸೇವಾ ಸಮಿತಿಯಿಂದ ದ್ರೌಪದಮ್ಮನವರ ಕರಗ ಮಹೋತ್ಸವ ಇವತ್ತು ನಡೀತಾ ಇದೆ. 5 ದಿವಸಗಳಿಂದ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತಿನ ಲಾಸ್ಟ್ ದಿವಸ ಆಗಿರೋದರಿಂದ ಕರಗ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. ಚೆನ್ನಾಗಿ ನಡೀತಾನೂ ಇದೆ. ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾವು ಹಾರೈಸ್ತೀವಿ. ಓಕೆ. ತೆಲಗರಹಳ್ಳಿ ಗ್ರಾಮಸ್ಥರಲ್ಲಿ ನನ್ನ ಮನವಿ ಏನಂದರೆ, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ನಾನು ಈ ಊರಿಗೆ ಹೊಸಬ, ಆದರೂ ನನ್ನ ಇಲ್ಲಿ ಆಹ್ವಾನಿಸಿ ನನಗೆ ಒಂದು ಸ್ಥಾನ ಕೊಟ್ಟಿರೋದಕ್ಕೆ ನಾನು ಗ್ರಾಮಸ್ಥರಲ್ಲಿ, ಹಿರಿಯ ಮುಖಂಡರಲ್ಲಿ ಹಾಗೂ ಎಲ್ಲರಲ್ಲೂ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ, ಕೃತಜ್ಞತೆಗಳು ಹೇಳ್ತೀನಿ. ಆಮೇಲೆ ಶ್ರೀ ದ್ರೌಪದಮ್ಮ ದೇವಿ, ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಸಬೇಕು ಅಂತ, ಇನ್ನೂ ಚೆನ್ನಾಗಿ ನಡೆಸಬೇಕಂತ ನನಗೆ ತುಂಬ ಆಸೆ ಇದೆ. ಮುಂದಿನ ವರ್ಷದಲ್ಲಿ ಇನ್ನೂ ಸ್ವಲ್ಪ ವಿಜೃಂಭಣೆಯಿಂದ ನಡೆಸಬೇಕು ಅಂತ ನಾನು ಭರವಸೆ ಕೊಡ್ತೀನಿ. ಮಾಡ್ತೀವಿ. ನಮ್ಮ ಸೀನಣ್ಣವರು, ನಮ್ಮ ಇನ್ನು ದೀಪು ಅವರು, ಇನ್ನೂ ಮುಖಂಡರಿದ್ದಾರೆ, ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಆದ್ರೂ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಬಿಟ್ಟು ನನಗೊಂದು ಹುಮ್ಮಸ್ಸಿದೆ. ಮಾಡ್ತೀನಿ. ಇವರೆಲ್ಲ ಸಹಕಾರ ಕೊಟ್ಟರೆ ನಾನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಬೇಕು. ನಮ್ಮ ಕುಲಸ್ಥರು, ಎಲ್ಲ ಜನಾಂಗದವರು ಸಹಕರಿಸಬೇಕು. ಚೆನ್ನಾಗಿ ನಮ್ಮ ಈ ಕರಗದಮ್ಮ, ಈ ದೇವಿ ದ್ರೌಪದಮ್ಮ ದೇವಿ ಈ ನಾಡಿಗೆಲ್ಲ ಚೆನ್ನಾಗಿ ನಮ್ಮ ಇದು ದೇವರನ್ನು ಚೆನ್ನಾಗಿ ನಾವು ತೋರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇಂದು ಇಡೀ ಪ್ರಸಿದ್ಧಿಯಾಗಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ತೆಲಗರಹಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ. ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ. ನಾನು 3 ವರ್ಷಗಳಿಂದ ಇಲ್ಲಿಗೆ ಬರ್ತಾಯಿದ್ದೀನಿ. 2 ವರ್ಷಗಳಿಂದ ಈ ಸಂಸ್ಥೆ
ಧರ್ಮರಾಯ ಸ್ವಾಮಿ ಸಂಸ್ಥೆಯ ದೇವಸ್ಥಾನದ ಅಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಉತ್ತಮವಾಗಿ. ಈ ಒಂದು ಪದ್ಧತಿ ಹಳ್ಳಿಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲಿ ನಡೀತಾ ಬಂದರೆ ಒಂದು ಸ್ವಲ್ಪ ನಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಒಂದು ಅನುಭವ ತಕ್ಕಂಗೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಯಾಕಂದರೆ ಆಗ ಹಿಂದೆ ಕಾಲಕ್ಕೆ ಇಂತಹ ಜಾತ್ರೆಗಳು ಮತ್ತು ಇಂತಹ ಕರಗದ ಇದು ಪದ್ಧತಿಗಳು ನಡೀತಾ ಇದ್ದಾಗ ಮನುಷ್ಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಕಾಯಿಲೆ ಕಸರೆಲ್ಲ ಕಡಿಮೆ ಇದ್ದವು. ಈಗ ಇವೆಲ್ಲ ನಿಂತೋಗಿದ್ದಾವೆ. ಬರೀ 2 ಗಂಟೆಗೆ 3 ಗಂಟೆಗೆ ಆರ್ಕೆಸ್ಟ್ರಾ ಮಾಡೋದು ಅದನ್ನು ನೋಡ್ಕೊಂಡಿರ್ತಾರೆ. ಇಂತಹ ಧರ್ಮ ಪದ್ಧತಿಗಳನ್ನು ನಾವು ಅನುಸರಿಸ್ಕೊಂಡು ಬಂದರೆ ಹಳ್ಳಿಗಳಲ್ಲಿ ಉತ್ತಮವಾಗಿರ್ತೈತೆ. ಕಾಲಕ್ಕೆ ಮಳೆ ಆಗುತ್ತೆ ಅಂತ ಅನಿಸುತ್ತೆ. ಅದರ ಜೊತೆಯಲ್ಲಿ ಇಂತಹ ಕಾರ್ಯಗಳನ್ನು ಮಾಡಿದ್ರೆ ಒಂದು ಉತ್ಸಾಹ ಇರುತ್ತೆ ಹಳ್ಳಿಗಳಲ್ಲಿ ಜನಕ್ಕೆ. ಏನಂತ ಹೇಳಿದ್ರೆ ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮ ಆಯಿತು, ಕರಗ ಆಯಿತು, ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಬರ್ತಾರೆ. ಮತ್ತು ಜನಕ್ಕೂ ಅಷ್ಟೇ ಖುಷಿಯಾಗಿರ್ತಾರೆ. ಯಾಕೆ ಖುಷಿಯಾಗಿರ್ತಾರೆ ಅಂತಂದರೆ 360 ದಿವಸ ಅವರು ಕೆಲಸದಲ್ಲಿ ಇರ್ತಾರೆ. ಆದರೆ ಒಂದು ದಿವಸ ಈ ನಮ್ಮ ದೇವಸ್ಥಾನದ ಮತ್ತು ದೇವರ ಕಾರ್ಯಗಳನ್ನು ನೋಡಿದಾಗ ಅವ್ರಿಗೆ ಎಲ್ಲಿಲ್ಲದಂಥ ಉತ್ಸಾಹ ಬರುತ್ತೆ. ಮತ್ತು ನೆಂಟರುಗಳು ಎಷ್ಟೆಷ್ಟು ದೂರದಿಂದನೂ ಇದಿರ್ತಕ್ಕಂಥವ್ರು ಎಲ್ಲರೂ ಸಹ ಬಂದು ಒಂದು ದಿವಸ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಊರಿನ ಕಾರ್ಯಕ್ರಮ ಮತ್ತು ದ್ರೌಪದಮ್ಮ ಕರಗವನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಉಳಿರಿ. ಮತ್ತು ಆ ಕುಲಬಂಧವರಿಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಉತ್ತಮವಾಗಿರ್ತೈತೆ ಅಂತ ಹೇಳ್ತಾ ಈ ಜನತೆಗೆ ಮತ್ತು ತೆಲುಗರಳ್ಳಿ ಗ್ರಾಮಸ್ಥರಿಗೆ, ಅಧ್ಯಕ್ಷರಿಗೆ, ಎಲ್ಲ ಕುಲಬಂಧವರಿಗೂ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮಯ್ಯ ಶುಭಾಶಯಗಳನ್ನು ಮತ್ತು ಎಲ್ಲ ಭಕ್ತಾದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.